ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ವಿಕ್ರಮ್ ಆನ್ ಡ್ಯೂಟಿ ಅನ್ನೋ ತೆಲುಗಿನ ವೆಬ್ ಸೀರೀಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಸೀರೀಸ್ ನ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಒಂದಿನ ಬೆಳಗಿನ ಜಾವ ಒಬ್ಬ ವ್ಯಕ್ತಿ ಒಂದ್ ಹುಡುಗಿನ ಬ್ರೂಟಲ್ ಆಗಿ ಅತ್ಯಾಚಾರ ಮಾಡ್ತಾನೆ. ಆ ಕೇಸ್ ನ ತುಂಬಾ ದಿನ ಆದ್ರೂ ಸಾಲ್ವ್ ಮಾಡೋಕೆ ಆಗ್ಲಿಲ್ಲ ಅಂತ ಸಸ್ಪೆಂಡ್ ಆಗಿದ್ದ ಈ ಕಥೆಯ ನಾಯಕ DSP ವಿಕ್ರಮ್ಗೆ ಅಸೈನ್ ಮಾಡ್ತಾರೆ. ಅತ್ಯಾಚಾರಕ್ಕೊಳಗಾದ ಆ ಹುಡುಗಿ ಯಾರು, ಆ ಕಲ್ಪ್ರಿಟ್ ನ ಮೋಟಿವ್ ಏನು, ವಿಕ್ರಮ್ ಯಾಕೆ ಸಸ್ಪೆಂಡ್ ಆಗಿದ್ದ, ಕಡೆಗೆ ವಿಕ್ರಮ್ ಆ ಕೇಸ್ ನ ಕ್ರ್ಯಾಕ್ ಮಾಡಿ ಅಪರಾಧಿನ ಹಿಡಿಯೋಕೆ ಆಯ್ತಾ ಅಂತ ನಾವು ಸೀರೀಸ್ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೀರೀಸ್ ನ ಮೊದಲನೇ ಎಪಿಸೋಡ್ ನ ಮೊದಲನೇ ಸೀನ್ ಅಲ್ಲಿ ನಮಗೆ ಕೇಸರಂ ಟೌನ್ ನ ತೋರಿಸ್ತಾರೆ. ಬೆಳಗಿನ ಜಾವ 3:50. ಶಿರೀಷಾ ಅನ್ನೋ ಹುಡುಗಿ ರೆಡಿಯಾಗಿ ಅವಳ ತಾತನ ಜೊತೆ ಮಾತಾಡ್ತಾಳೆ. ಶಿರೀಷಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹೈದರಾಬಾದ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅದಕ್ಕೆ ಪ್ರತಿ ವಾರ ಊರಿಗೆ ಬಂದು ಅವಳ ತಾತನ ಜೊತೆ ಇದ್ದು ಸೋಮವಾರ ಬೆಳಿಗ್ಗೆ ವಾಪಸ್ ಹೈದರಾಬಾದ್ಗೆ ಹೋಗ್ತಾ ಇರ್ತಾಳೆ. ಅದೇ ರೀತಿ ಈ ವಾರ ಕೂಡ ಶಿರೀಷಾ ಅವಳ ತಾತನ ಜೊತೆ ಮಾತಾಡ್ಕೊಂಡು ಬಸ್ ಸ್ಟಾಪ್ ಕಡೆ ಹೋಗ್ತಾಳೆ. ಹೋಗುವಾಗ ಅವಳ ಹಿಂದೆ ಒಂದು ಬೆಕ್ಕು ಹೋಗುತ್ತೆ. ಅದನ್ನ ನೋಡಿ ಶಿರೀಷಾ ಗಾಬರಿ ಆಗ್ತಾಳೆ. ಸುಮಾರು 4:20 ಸಮಯಕ್ಕೆ ಶಿರೀಷಾ ಬಸ್ ಸ್ಟಾಪ್ ತಲುಪ್ತಾಳೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದಾಗ ಅಲ್ಲೇ ಕಸ ಗುಡಿಸ್ತಿದ್ದ ಮಹಿಳೆ ಶಿರೀಷಾಗೆ ಅಲ್ಲೇ ನಿಂತಿದ್ದ ಬಸ್ ತೋರಿಸಿ, ಅದೇ ಹೈದರಾಬಾದ್ಗೆ ಹೋಗೋ ಬಸ್, ಚಳಿಲಿ ನಿಲ್ಲೋ ಬದ್ಲು ಹೋಗಿ ಕೂತ್ಕೊಳ್ಳಿ ಅಂತಾಳೆ. ಅದಕ್ಕೆ ಶಿರೀಷಾ ಹೋಗಿ ಆ ಬಸ್ ಅಲ್ಲಿ ಕೂತ್ಕೋತಾಳೆ. ನೋಡಿದ್ರೆ ಆ ಬಸ್ ನ ಕೊನೆ ಸೀಟಲ್ಲಿ ಒಬ್ಬ ವ್ಯಕ್ತಿ ಮುಖಕ್ಕೆ ಬಟ್ಟೆ ಕಡ್ಕೊಂಡು ಕೂತಿರ್ತಾನೆ. ಅವನು ಕೈಯಲ್ಲಿ ಬಾಟಲಿ ಹಿಡ್ಕೊಂಡು ಬಂದು ಹಿಂದೆಯಿಂದ ಶಿರೀಷಾ ತಲೆಗೆ ಹೊಡಿತಾನೆ. ಆಮೇಲೆ ಶಿರೀಷಾನ ಲಾಸ್ಟ್ ಸೀಟ್ಗೆ ಎಳ್ಕೊಂಡೋಗಿ ಅವಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ಅದೇ ಟೈಮ್ಗೆ ಹೈದರಾಬಾದ್ಗೆ ಹೋಗ್ಬೇಕಿದ್ದ ಇನ್ನೊಂದ್ ಬಸ್ಸು ಆ ಬಸ್ ಸ್ಟಾಪ್ ಇಂದಾನೆ ಹೋಗುತ್ತೆ. ಸುಮಾರು 5:15ಗೆ ಕಸ ಗುಡಿಸೋ ಮಹಿಳೆ ಬಸ್ ನ ಗ್ಲಾಸ್ ರಕ್ತ ಆಗಿರೋದು ನೋಡಿ ಬಸ್ ಒಳಗೆ ಹೋಗ್ತಾಳೆ. ಶಿರೀಷಾನ ನೋಡಿ ಗಾಬರಿಯಾಗಿ ಆ ಮಹಿಳೆ ಈ ವಿಷಯನ ಅವರ ಬಾಸ್ಗೆ ಹೇಳ್ತಾಳೆ. ಅವನು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಬೆಳಗ್ಗೆ ಆಗುತ್ತೆ. ನ್ಯೂಸ್ ಅಲ್ಲೆಲ್ಲ ಶಿರೀಷಾ ಮೇಲೆ ಅತ್ಯಾಚಾರ ಆಗಿರೋದೇ ಬರ್ತಾ ಇರುತ್ತೆ. ಶಿರೀಷಾ ಇನ್ನೂ ಬದುಕಿರ್ತಾಳೆ. ಅವಳನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಫಾರೆನ್ಸಿಕ್ ಅವರು ಬಂದು ಕ್ರೈಮ್ ಸ್ಪಾಟ್ ಅಲ್ಲಿ ಸಿಕ್ಕ ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೋತಾರೆ. ಈ ಕೇಸ್ ನ ಇಬ್ಬರು ಪೊಲೀಸ್ ಅಧಿಕಾರಿಗಳು ನಿರ್ವಹಿಸ್ತಾ ಇರ್ತಾರೆ. ಆದ್ರೆ ಅವರಿಗೆ ಯಾವ ಕ್ಲೂ ಕೂಡ ಸಿಗಲ್ಲ. ಡಿಪಾರ್ಟ್ಮೆಂಟ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ಒಂದ್ ವಾರ ಆದ್ರೂ ಆ ಕೇಸ್ ನ ಕ್ರ್ಯಾಕ್ ಮಾಡೋಕೆ ಆಗ್ಲಿಲ್ಲ ಅಂತ DGP ADGP ಮನೋಜ್ ಕುಮಾರ್ ಎಲ್ರು ಆ ಪೊಲೀಸ್ ಅಧಿಕಾರಿಗಳಿಗೆ ಬೈತಾ ಇರ್ತಾರೆ. ಎಲ್ಲಾ ಕಡೆ ಶಿರೀಷಾಗೆ ನ್ಯಾಯ ಕೊಡ್ಸಿ ಅಂತ ಪ್ರೊಟೆಸ್ಟ್ ಶುರು ಆಗುತ್ತೆ. ಅದಕ್ಕೆ DGP ಆ ಕೇಸ್ ನ ಬೇರೆ ಯಾವ ಟೀಮ್ಗಾದ್ರೂ ಕೊಡ್ಬೇಕು ಅಂತ ಅನ್ಕೋತಾರೆ. ಅವಾಗ ADGP ಮನೋಜ್ ಕುಮಾರ್ ಹಂಟ್ ಟೀಮ್ಗೆ ಕೊಡೋಣ ಅಂತ ಹೇಳ್ತಾನೆ. ಆದ್ರೆ ಆ ಟೀಮ್ ಲೀಡರ್ ವಿಕ್ರಮ್ ವಾಸು ಯಾವುದೋ ಕಾರಣಕ್ಕೆ ಸಸ್ಪೆಂಡ್ ಆಗಿರ್ತಾನೆ. ಆದ್ರೂ ಮನೋಜ್ ಕುಮಾರ್ ಈ ಕೇಸ್ ನ ಹಂಟ್ ಕೈಲಿ ಮಾತ್ರ ಸಾಲ್ವ್ ಮಾಡೋಕೆ ಸಾಧ್ಯ, ಅವ್ರಿಗೆ ಈ ಕೇಸ್ ಕೊಡೋಣ ಅಂತ ಡಿಸೈಡ್ ಆಗ್ತಾನೆ. ಇವಾಗ ನಮಗೆ ಈ ಕಥೆಯ ನಾಯಕ ವಿಕ್ರಮ್ ನ ತೋರಿಸ್ತಾರೆ. ವಿಕ್ರಮ್ 1 ವರ್ಷದಿಂದ ಸಸ್ಪೆಂಡ್ ಅಲ್ಲೇ ಇರ್ತಾನೆ. ಅದಕ್ಕೆ ಮನೆ ಕೆಲಸ ಎಲ್ಲ ಅವನೇ ಮಾಡ್ತಾ ಇರ್ತಾನೆ. ಅದ್ರಲ್ಲೂ ವಿಕ್ರಮ್ ದೊಡ್ಡ ಜಿಪ್ಪಣ. ವಿಕ್ರಮ್ ಸಾಂಬಾರ್ ಮಾಡೋಕೆ ತರಕಾರಿ ಕಟ್ ಮಾಡ್ತಾ ಇರ್ತಾನೆ. ಅವಾಗ ಕಮಿಷನರ್ ಆಫೀಸಿಂದ ಕಾಲ್ ಬರುತ್ತೆ. ಆದ್ರೆ ವಿಕ್ರಮ್ ರಾಂಗ್ ನಂಬರ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆಮೇಲೆ ವಿಕ್ರಮ್ ಅಡಿಗೆ ಮಾಡಿ ಊಟ ಮಾಡಿ ಅವನ್ ತಾಯಿ ಜೊತೆ ಕೂತ್ಕೊಂಡು ಸೀರಿಯಲ್ ನೋಡಿ ಆಮೇಲೆ ನಿದ್ದೆ ಮಾಡ್ತಾ ಇರ್ತಾನೆ. ಅವಾಗ ಮತ್ತೆ ಕಮಿಷನರ್ ಆಫೀಸಿಂದ ಕಾಲ್ ಬರುತ್ತೆ. ವಿಕ್ರಮ್ ಮತ್ತೆ ರಾಂಗ್ ನಂಬರ್ ಅಂತಾನೆ. ಸಂಜೆ ವಿಕ್ರಮ್ ಬೈಕ್ ತೊಳಿತಾ ಇರ್ತಾನೆ. ಅವಾಗ ಮನೋಜ್ ಕುಮಾರೇ ಕಾಲ್ ಮಾಡಿ ವಿಕ್ರಮ್ನ ಆಫೀಸ್ಗೆ ಬರೋಕೆ ಹೇಳ್ತಾನೆ. ವಿಕ್ರಮ್ ಸರಿ ಅಂತ ಆಫೀಸ್ಗೆ ಹೋಗ್ತಾನೆ. ಆಫೀಸ್ ಒಳಗೆ ಹೋಗೋ ಮುಂಚೆ ವಿಕ್ರಮ್ ಪಾಸ್ಟ್ ಅಲ್ಲಿ ನಡೆದಿದ್ದ ಯಾವುದೋ ಒಂದು ಘಟನೆ ನೆನಪಾಗುತ್ತೆ. ಅದಕ್ಕೆ ಅವನ್ಗೆ ಆಂಗ್ಸೈಟಿ ಶುರು ಆಗುತ್ತೆ. ಅದಕ್ಕೆ ವಿಕ್ರಮ್ ಒಂದು ಮಾತ್ರೆ ನುಂಗಿ ಮನೋಜ್ ಕುಮಾರ್ನ ಕ್ಯಾಬಿನ್ ಒಳಗೆ ಹೋಗ್ತಾನೆ. ಅಲ್ಲಿ ಮನೋಜ್ ಶಿರೀಷಾ ಕೇಸ್ ನ ವಿಕ್ರಮ್ಗೆ ಹ್ಯಾಂಡಲ್ ಮಾಡೋಕೆ ಹೇಳ್ತಾನೆ. ಆದ್ರೆ ವಿಕ್ರಮ್ 1 ಇಯರ್ ಇಂದ ನಾನು ಹೇಗಿದ್ದೀನಿ ಅಂತ ಕೂಡ ಕೇಳಲಿಲ್ಲ. ಇವಾಗ ನಿಮ್ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆ ಉಳಿಸ್ಕೊಳ್ಳೋಕೆ ನಾನ್ ನೆನ್ಪಾದ್ನ ಅಂತ ಹೇಳಿ ಕೇಸ್ ತಗೊಳ್ಳಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ವಿಕ್ರಮ್ ಮನೆಗೆ ಹೋಗುವಾಗ ಅವನ್ ಫ್ರೆಂಡ್ ಕಾಲ್ ಮಾಡಿ, ನನ್ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ಆಸ್ಪತ್ರೆಗೆ ಬಾ, O- ಬ್ಲಡ್ ಬೇಕು ಅಂತಾನೆ. ಅದಕ್ಕೆ ವಿಕ್ರಮ್ ಆಸ್ಪತ್ರೆಗೆ ಹೋಗ್ತಾನೆ. ಅಲ್ಲಿ ಸ್ವಲ್ಪ ಜನ ಪೊಲೀಸರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಅದನ್ನ ವಿಕ್ರಮ್ ನೋಡ್ತಾನೆ. ಗಾಯತ್ರಿ ಅನ್ನೋ ಹುಡುಗಿ ಪೊಲೀಸರ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇರ್ತಾಳೆ. ಅದಕ್ಕೆ ಒಬ್ಬ ಪೊಲೀಸ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಲಾಠಿ ಚಾರ್ಜ್ ಮಾಡ್ತೀವಿ ಅಂತಾನೆ. ಅವಾಗ ಗಾಯತ್ರಿ, ಇಲ್ಲಿ ಕರ್ಫ್ಯೂ ಏನ್ ಮಾಡ್ತಾ ಇಲ್ಲ, ಜೊತೆಗೆ 144 ಸೆಕ್ಷನ್ ಕೂಡ ಜಾರಿಯಾಗಿಲ್ಲ, ಆದ್ರಿಂದ ನಿಮ್ಗೆ ಪ್ರೊಟೆಸ್ಟ್ ಮಾಡಬೇಡಿ ಅಂತ ಹೇಳೋಕೆ ಯಾವುದೇ ರೈಟ್ಸ್ ಇಲ್ಲ, ಮೊದ್ಲು ಶಿರೀಷಾಗೆ ನ್ಯಾಯ ಕೊಡ್ಸೋದ್ ನೋಡಿ ಅಂತಾಳೆ. ಗಾಯತ್ರಿ ಮಾತಾಡೋದನ್ನ ನೋಡಿದ ವಿಕ್ರಮ್ಗೆ ಗಾಯತ್ರಿ ಹೇಳ್ತಾ ಇರೋದು ಕರೆಕ್ಟ್ ಅನ್ಸುತ್ತೆ. ಆಮೇಲೆ ವಿಕ್ರಮ್ ಹೋಗಿ ಬ್ಲಡ್ ಕೊಡ್ತಾನೆ. ಅದೇ ಆಸ್ಪತ್ರೆಯಲ್ಲಿ ಶಿರೀಷಾನ ಅಡ್ಮಿಟ್ ಮಾಡಿರ್ತಾರೆ. ಅಲ್ಲೇ ಶಿರೀಷಾ ತಾತ ಅಳ್ತಾ ಕೂತಿರ್ತಾರೆ. ಅದನ್ನ ನೋಡಿ ವಿಕ್ರಮ್ ಶಿರೀಷಾ ತಾತನ ಜೊತೆ ಮಾತಾಡಿ ಅವ್ರನ್ನ ಸಮಾಧಾನ ಮಾಡ್ತಾನೆ.
ಶಿರೀಷಾ ಸ್ಥಿತಿ ನೋಡಿ ವಿಕ್ರಮ್ಗೆ ಕೋಪ ಬರ್ತಾ ಇರುತ್ತೆ. ಹಾಗೆ ವಿಕ್ರಮ್ ಮನೆಗೆ ಹೋಗ್ತಾನೆ. ಇವಾಗ ಆ ಕೇಸ್ ನ ತಗೋಬೇಕು ಅಂತ ಡಿಸೈಡ್ ಆಗಿ ಮನೋಜ್ ಕುಮಾರ್ಗೆ ಕಾಲ್ ಮಾಡ್ತಾನೆ. ಮನೋಜ್ ಕುಮಾರ್ಗೆ ವಿಕ್ರಮ್ ಕಾಲ್ ಮಾಡೇ ಮಾಡ್ತಾನೆ ಅಂತ ಗೊತ್ತಿರುತ್ತೆ. ಅವನು ಆಫೀಸ್ಗೆ ಬರೋಕೆ ಹೇಳ್ತಾನೆ. ವಿಕ್ರಮ್ ಆಫೀಸ್ಗೆ ಹೋಗ್ತಾನೆ. ಶಿರೀಷಾ ಫೈಲ್ ಕೇಸ್ ನ ಕೊಡ್ತಾರೆ. ಆದ್ರೆ ಅದು ಯೂಸ್ಲೆಸ್ ಅಂತ ವಿಕ್ರಮ್ ಆ ಫೈಲ್ ಕೂಡ ಇಸ್ಕೊಳ್ಳಲ್ಲ. ಆಮೇಲೆ ಮನೋಜ್ ಕುಮಾರ್ ಇನ್ಮೇಲೆ ಎಲ್ಲಾ ಕೇಸ್ನು ಹನ್ ಟೀಮೇ ನೋಡ್ಕೋಬೇಕು ಅಂತ ಹೇಳ್ತಾನೆ. ವಿಕ್ರಮ್ ಟೀಮ್ ಡೀಟೇಲ್ಸ್ ಕೇಳ್ತಾನೆ. ಮನೋಜ್ ವಿಕ್ರಮ್ಗೆ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗೋ ಡೀಟೇಲ್ಸ್ ಕೊಡ್ತೀನಿ ಅಂತಾನೆ. ವಿಕ್ರಮ್ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಮತ್ತೆ ಮನೋಜ್ ಕುಮಾರ್ ಆಫೀಸ್ಗೆ ಬರ್ತಾನೆ. ಮನೋಜ್ ಕುಮಾರ್ ಟೀಮ್ ಡೀಟೇಲ್ಸ್ ನ ಇನ್ನೇನು ವಿಕ್ರಮ್ ಕೈಗೆ ಹ್ಯಾಂಡ್ ಓವರ್ ಮಾಡಬೇಕು ಅಷ್ಟರಲ್ಲಿ ಡಿಜಿಪಿ ಕಾಲ್ ಮಾಡ್ತಾರೆ. ಡಿಜಿಪಿ ಜೊತೆ ಮಾತಾಡಿ ಮನೋಜ್ ಕುಮಾರ್ ವಿಕ್ರಮ್ಗೆ, ಸಾವಿತ್ರಿ ನೀನ್ ಸಸ್ಪೆನ್ಷನ್ ವಿರುದ್ಧ ಕೋರ್ಟ್ ಇಂದ ಸ್ಟೇ ಆರ್ಡರ್ ತಂದಿದ್ದಾಳಂತೆ, ನೀನ್ ಸಸ್ಪೆನ್ಷನ್ ಕಂಟಿನ್ಯೂ ಆಗುತ್ತೆ, ಸಾರಿ ಅಂತ ಹೇಳ್ತಾನೆ. ವಿಕ್ರಮ್ ಬೇಜಾರಲ್ಲಿ ಈಚೆ ಬರ್ತಾನೆ. ಅವಾಗ ಆ ಸಾವಿತ್ರಿ ಅವಳ ಲಾಯರ್ ಜೊತೆ ಮನೋಜ್ ಕುಮಾರ್ ಆಫೀಸ್ಗೆ ಹೋಗ್ತಾ ಇರ್ತಾಳೆ. ಅವಳು ವಿಕ್ರಮ್ನ ನೋಡಿ, ನೀನು ನನ್ನಿಂದ ನನ್ನ ಮಗನ್ನ ಕಿತ್ಕೊಂಡೆ, ನಿನ್ ಜನ್ಮ ಪೂರ್ತಿ ಯೂನಿಫಾರ್ಮ್ ಹಾಕ್ಬಾರದು, ಆ ರೀತಿ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ವಿಕ್ರಮ್ಗೆ ಮತ್ತೆ ಹಳೆ ಘಟನೆ ನೆನಪಾಗುತ್ತೆ. ಆಂಗ್ಸೈಟಿ ಶುರು ಆಗುತ್ತೆ. ಅದಕ್ಕೆ ಮಾತ್ರೆ ನುಂಗ್ತಾನೆ. ಇಲ್ಲಿಗೆ ಈ ಎಪಿಸೋಡ್ 1 ಮುಗಿಯುತ್ತೆ. ಇವಾಗ ಎಪಿಸೋಡ್ 2 ನೋಡ್ತಾ ಹೋಗೋಣ. ಎಪಿಸೋಡ್ 2ರ ಮೊದಲನೇ ಸೀನ್ ಅಲ್ಲಿ ಒಬ್ಬ ವ್ಯಕ್ತಿ ಅವನ್ ತಮ್ಮ ಮಿಸ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡೋಕೆ ಸ್ಟೇಷನ್ಗೆ ಬರ್ತಾನೆ. ಆ ವ್ಯಕ್ತಿ ಹೆಸರನ್ನ ಮೆನ್ಷನ್ ಮಾಡಿಲ್ಲ, ನಾವು ಅಮರ್ ಅನ್ಕೊಳ್ಳೋಣ. ಇವಾಗ ಇನ್ಸ್ಪೆಕ್ಟರ್ ಅಮರ್ ಹತ್ರ ನಿನ್ ತಮ್ಮನ ಕೊನೆ ಸಲ ಎಲ್ ನೋಡಿದೆ ಅಂತಾರೆ. ಅದಕ್ಕೆ ಅಮರ್, ನನ್ ತಮ್ಮ 4 ವರ್ಷದ ಹಿಂದೆ ಒಂದು ರಾಬರಿ ಕೇಸಲ್ಲಿ ಜೈಲಿಗೆ ಹೋಗಿದ್ದ, 2 ಡೇಸ್ ಬ್ಯಾಕ್ ರಿಲೀಸ್ ಆದ, ಆದ್ರೆ ರಿಲೀಸ್ ಆದವನು ಮನೆಗೆ ಬಂದಿಲ್ಲ ಅಂತಾನೆ. ಇನ್ಸ್ಪೆಕ್ಟರ್ ಅಮರ್ ಹತ್ರ ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಂದಾಗ ಅಮರ್, ನನ್ ತಮ್ಮನ ಫ್ರೆಂಡ್ ಶಿವನ ಮೇಲೆ ಡೌಟ್ ಇದೆ, ನನ್ ತಮ್ಮನ ಕಳ್ತನ ಮಾಡೋಕೆ ಶಿವನೇ ಕರ್ಕೊಂಡು ಹೋಗಿದ್ದು ಅಂತಾನೆ. ಹಾಗೆ ಅಮರ್ ಶಿವನ ಫೋಟೋನು ಕೊಡ್ತಾನೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ನಮಗೆ ಆ ಶಿವನ ತೋರಿಸ್ತಾರೆ. ಅವನು ಗಾಬರಿಯಲ್ಲಿ ಮನೆ ಒಳಗೆ ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಈ ಸೀನ್ ನ ನೆನಪಲ್ಲಿ ಇಟ್ಕೊಂಡಿರಿ, ಮುಂದೆ ಯೂಸ್ ಆಗುತ್ತೆ. ಈ ಕಡೆ ವಿಕ್ರಮ್ ಸಸ್ಪೆನ್ಷನ್ ಕಂಟಿನ್ಯೂ ಆಗ್ತಿದೆ ಅಂತ ಬೇಜಾರಲ್ಲಿ ಇರ್ತಾನೆ. ಅದೇ ನ್ಯೂಸ್ ಅಲ್ಲೂ ಕೂಡ ಬರ್ತಾ ಇರುತ್ತೆ. ಅದನ್ನ ವಿಕ್ರಮ್ ತಂದೆ ನೋಡ್ತಾ ಇರ್ತಾರೆ. ವಿಕ್ರಮ್ ಟಿವಿ ಆಫ್ ಮಾಡ್ತಾನೆ. ಅದಕ್ಕೆ ವಿಕ್ರಮ್ ತಂದೆ, ಟಿವಿ ಆಫ್ ಮಾಡಿದ್ರು ಹೊರಗಡೆ ಜನ ಅದನ್ನೇ ಮಾತಾಡ್ತಾ ಇರ್ತಾರಲ್ಲ, ಅವ್ರನ್ನ ಹೇಗ್ ಆಫ್ ಮಾಡ್ತೀಯಾ ಅಂತ ಕೇಳ್ತಾರೆ. ವಿಕ್ರಮ್ ಏನು ಹೇಳ್ದೆ ಸುಮ್ನೆ ಟೆರಸ್ಗೆ ಹೋಗಿ ದಮ್ ಹೊಡಿತಾ ಇರ್ತಾನೆ. ಅಲ್ಲಿಗೆ ಅವನ್ ತಾಯಿ ಬರ್ತಾರೆ. ವಿಕ್ರಮ್ ಸಿಗರೇಟ್ ಬಿಸಾಕ್ತಾನೆ. ಅವನ್ ತಾಯಿ ಬಂದು ಅವನ್ ಪಕ್ಕ ಕೂತ್ಕೊಂಡು ಅವನಿಗೆ ಮೋಟಿವೇಟ್ ಮಾಡ್ತಾರೆ. ಅದೇ ಟೈಮ್ಗೆ ವಿಕ್ರಮ್ಗೆ ಮತ್ತೆ ಮನೋಜ್ ಕುಮಾರ್ ಕಾಲ್ ಮಾಡ್ತಾನೆ. ಆಫೀಸ್ಗೆ ಬರೋಕೆ ಹೇಳ್ತಾನೆ. ವಿಕ್ರಮ್ ಆಫೀಸ್ಗೆ ಹೋಗ್ತಾನೆ. ಮನೋಜ್ ಕುಮಾರ್ ವಿಕ್ರಮ್ಗೆ ಕೇಸ್ ನ ಅನ್ಅಫಿಷಿಯಲ್ ಆಗಿ ಹ್ಯಾಂಡಲ್ ಮಾಡೋಕೆ ಹೇಳ್ತಾನೆ. ಜೊತೆಗೆ ಟೀಮ್ ಡೀಟೇಲ್ಸ್ ನ ಮೇಲ್ ಮಾಡಿದೀನಿ ನೋಡು ಅಂತಾರೆ. ವಿಕ್ರಮ್ ಮನೆಗೆ ಹೋಗ್ತಾನೆ. ಟೀಮ್ ಡೀಟೇಲ್ಸ್ ನ ಓಪನ್ ಮಾಡ್ತಾನೆ. ಮೊದಲನೇ ಟೀಮ್ ಮೆಂಬರ್ ಒಬ್ಬ ಕಾನ್ಸ್ಟೇಬಲ್, ಹೆಸರು ರಂಗರಾವ್ ಅಂತ, ಇನ್ನೇನ್ 6 ತಿಂಗಳಲ್ಲಿ ರಿಟೈರ್ ಆಗೋದ್ರಲ್ಲಿ ಇರ್ತಾನೆ. 2ನೇ ಟೀಮ್ ಮೆಂಬರ್ ಅಖಿಲ ಶರ್ಮಾ, ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಜೊತೆಗೆ ಮಾರ್ಷಿಯಲ್ ಆರ್ಟ್ಸ್ ಎಲ್ಲ ಕಲ್ತಿರ್ತಾಳೆ. ಇನ್ನ 3ನೇ ಮೆಂಬರ್ ಅಲಿ ಜಾಫರ್, ಹ್ಯಾಕಿಂಗ್ ಮಾಡೋದ್ರಲ್ಲಿ ಪಂಟ. ಇವಾಗ ಈ 3 ಜನ ಅವರಿಗೆ ಕೊಟ್ಟಿದ್ದ ಆಫೀಸಲ್ಲಿ ಇರ್ತಾರೆ. ರಂಗರಾವ್ಗೆ ಯಾವಾಗ್ಲೂ ಟೀ ಕುಡಿಯೋದೇ ಚಿಂತೆ. ಅಲಿ ಮಾತ್ರ ಯಾವಾಗ್ಲೂ ಸಿಸ್ಟಮ್ ಅಲ್ಲಿ ಮುಳುಗೋಗಿರ್ತಾನೆ. ಇವಾಗ ಆಫೀಸ್ಗೆ ವಿಕ್ರಮ್ ಬರ್ತಾನೆ. ಬಂದವನೇ ಬೋರ್ಡ್ ಮೇಲೆ ಶಿರೀಷಾ ಕೇಸ್ ಬಗ್ಗೆ ಗೊತ್ತಿರೋ ಡೀಟೇಲ್ಸ್ ಎಲ್ಲ ಬರೀತಾನೆ. ಆಮೇಲೆ ಅಲ್ಲಿಂದ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಶಿರೀಷಾನ ನೋಡ್ತಾರೆ. ಶಿರೀಷಾಗೆ ಇನ್ನೂ ಪ್ರಜ್ಞೆ ಬಂದಿರಲ್ಲ. ಅಲ್ಲಿಗೆ ಕೀರ್ತನ ಅನ್ನೋ ಫಾರೆನ್ಸಿಕ್ ಅನಾಲಿಸ್ಟ್ ಬಂದು ಶಿರೀಷಾ ತಲೆಗೆ ಬಾಟಲಿಯಲ್ಲಿ ಜೋರಾಗಿ ಹೊಡೆದಿರೋದ್ರಿಂದ ಅವಳ ಬ್ರೈನ್ ಡ್ಯಾಮೇಜ್ ಆಗಿದೆ. ಜೊತೆಗೆ ಶಿರೀಷಾ ಬಾಡಿಯಲ್ಲಿ ಸೀಮೆನ್ ಸಿಕ್ಕಿದೆ. ಆದ್ರೆ ಸಸ್ಪೆಕ್ಟ್ ಯಾರು ಇಲ್ಲದೆ ಇರೋದ್ರಿಂದ ಯಾರ ಜೊತೆ ಮ್ಯಾಚ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ. ಅದನ್ನ ಕೇಳಿ ವಿಕ್ರಮ್ ಅವನ್ ಟೀಮ್ ಜೊತೆ ಕ್ರೈಮ್ ಸ್ಪಾಟ್ಗೆ ಹೋಗ್ತಾನೆ. ಅಲ್ಲಿ ಕಲ್ಪ್ರಿಟ್ 3 CCTVಗಳ ಕೇಬಲ್ ನ ಕಟ್ ಮಾಡಿರ್ತಾನೆ. ಆದ್ರೆ ಆಪೋಸಿಟ್ ಅಲ್ಲಿ MLA ಗೆಸ್ಟ್ ಹೌಸ್ ಇರುತ್ತೆ. ಅದ್ರಲ್ಲೂ ಒಂದು CCTV ಇರುತ್ತೆ. ಅದನ್ನ ನೋಡಿ ವಿಕ್ರಮ್ ಅಲಿಗೆ ಆ CCTV ಫುಟೇಜ್ ನ ತರೋಕೆ ಹೇಳ್ತಾನೆ. ಆಮೇಲೆ ರಂಗರಾವ್ಗೆ ಹೋಗಿ ಟೀ ಕುಡ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ. ಆಮೇಲೆ ಶಿರೀಷಾನ ಮೊದಲು ನೋಡಿದ್ದ ಆ ಕಸ ಗುಡ್ಸೋ ಮಹಿಳೆನ ಕರೆಸ್ತಾರೆ. ಅವಳು ಬಸ್ ಗಾಜು ರಕ್ತ ಆಗಿರೋದು ನೋಡಿ ಒಳಗೆ ಹೋದೆ. ಅವಾಗ ಶಿರೀಷಾನ ನೋಡಿದೆ. ಅವಾಗ ಸುಮಾರು 5:30 ಆಗಿತ್ತು ಅಂತ ಹೇಳ್ತಾಳೆ. ಆಮೇಲೆ ಆ ಮಹಿಳೆಯ ಬಾಸ್ ನ ಕರೆಸ್ತಾರೆ. ಅವನು ಕಸ ಗುಡ್ಸೋ ಮಹಿಳೆ ಬಂದು ನನ್ಗೆ ಹೇಳಿದ್ಲು. ಆಮೇಲೆ ನಾನು ಪೊಲೀಸರಿಗೆ ಕಾಲ್ ಮಾಡಿದೆ. ಆದ್ರೆ ಪೊಲೀಸರು ಬರೋ ಅಷ್ಟರಲ್ಲಿ ಪ್ರೆಸ್ ಅವರು ಬಂದಿದ್ರು ಅಂತಾನೆ. ಅದನ್ನ ಕೇಳಿ ವಿಕ್ರಮ್ಗೆ ಈ ಪ್ರೆಸ್ ಅವ್ರಿಗೆ ನ್ಯೂಸ್ ಹೇಳಿದ್ಯಾರು ಅಂತ ತಲೆ ಕೆಡುತ್ತೆ. ಅದೇ ಟೈಮ್ಗೆ ಅಲ್ಲಿ ಫೂಟೇಜ್ ಸಿಕ್ತು ಅಂತ ಬರ್ತಾನೆ. ಅದ್ರಲ್ಲಿ ಶಿರೀಷಾ ಬಸ್ ಒಳಗೆ ಹೋಗೋದು, ಆಮೇಲೆ ಕಸ ಗುಡ್ಸೋ ಮಹಿಳೆ ಬಸ್ ಒಳಗೆ ಹೋಗೋದು ಅಷ್ಟೇ ಕ್ಯಾಪ್ಚರ್ ಆಗಿರುತ್ತೆ. ಅದರಿಂದ ವಿಕ್ರಮ್ಗೆ ಕಲ್ಪ್ರಿಟ್ ಬಸ್ ಮೇನ್ ಡೋರ್ ಇಂದ ಎಂಟ್ರಿ ಆಗಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಅದೇ ಟೈಮ್ಗೆ ಟೀ ಕುಡ್ಕೊಂಡು ರಂಗರಾವ್ ಬಂದು ವಿಕ್ರಮ್ಗೆ ಆ ಬಸ್ ಕೆಟ್ಟೋಗಿ 5 ದಿನ ಆಗಿತ್ತಂತೆ, 5 ದಿನದಿಂದ ಆ ಬಸ್ ಅಲ್ಲೇ ಇದ್ಯಂತೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ವಿಕ್ರಮ್ಗೆ ಆಗಿದ್ರೆ ಹೈದರಾಬಾದ್ಗೆ ಅದೇ ಟೈಮ್ಗೆ ಬೇರೆ ಬಸ್ ಹೋಗಿರುತ್ತೆ ಅಂತ ಗೊತ್ತಾಗುತ್ತೆ.
ಆಮೇಲೆ ಬಸ್ ಒಳಗೆ ಹೋಗ್ತಾನೆ. ಅಲ್ಲಿ ಶಿರೀಷಾ ಮೇಲೆ ಅಟ್ಯಾಕ್ ಹೇಗಾಯ್ತು ಅಂತ ಇಮ್ಯಾಜಿನ್ ಮಾಡ್ಕೋತಾನೆ. ಶಿರೀಷಾ ಮೇಲೆ ಅತ್ಯಾಚಾರ ಆದ್ಮೇಲೆ ಶಿರೀಷಾ ತಲೆಯನ್ನ ಗಾಜಿಗೆ ಹೊಡೆದಿರ್ತಾನೆ. ಅದನ್ನ ನೋಡಿ ವಿಕ್ರಮ್ಗೆ ಕಲ್ಪ್ರಿಟ್ ಶಿರೀಷಾನ ಕೊಲೆ ಮಾಡೋಕೆ ಟ್ರೈ ಮಾಡಿದ್ದಾನೆ, ಶಿರೀಷಾ ಸತ್ತಿದ್ದಾಳೆ ಅನ್ಕೊಂಡು ಸುಮ್ನೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಇದರಿಂದ ವಿಕ್ರಮ್ಗೆ ರಿವೆನ್ ತಗೊಳ್ಳೋಕೆ ಕಿಲ್ಲರ್ ಶಿರೀಷಾನ ಸಾಯಿಸೋಕೆ ಟ್ರೈ ಮಾಡಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಅಂದ್ರೆ ಶಿರೀಷಾನ ಮತ್ತೆ ಕೊಲ್ಲೋಕೆ ಟ್ರೈ ಮಾಡ್ತಾನೆ ಅಂತ ಗೆಸ್ ಮಾಡಿ ಆಸ್ಪತ್ರೆ ಬಳಿ ಇದ್ದ ಕಾನ್ಸ್ಟೇಬಲ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಒಬ್ಬ ಸೈಲೆಂಟ್ ಮೋಡ್ ಅಲ್ಲಿ ಇಟ್ಕೊಂಡಿರ್ತಾನೆ, ರಿಸೀವ್ ಮಾಡಲ್ಲ. ಆಮೇಲೆ ಇನ್ನೊಬ್ಬಂಗೆ ಕಾಲ್ ಮಾಡಿ ಶಿರೀಷಾ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆ ಕಿಲ್ಲರ್ ಶಿರೀಷಾ ರೂಮ್ಗೆ ಹೋಗಿ ಆಕ್ಸಿಜನ್ ಮಾಸ್ಕ್ ತೆಗ್ದಿರ್ತಾನೆ. ಇಲ್ಲಿಗೆ ಎಪಿಸೋಡ್ 2 ಮುಗಿಯುತ್ತೆ. ಎಪಿಸೋಡ್ 3ರ ಮೊದಲನೇ ಸೀನ್ ಅಲ್ಲಿ ಶಿರೀಷಾ ರೂಮ್ಗೆ ಪೊಲೀಸರು ಬರೋ ಸೌಂಡ್ ಕೇಳಿ ಕಿಲ್ಲರ್ ಆಕ್ಸಿಜನ್ ಮಾಸ್ಕ್ ಹಾಕಿ ಅಲ್ಲೇ ಬಚ್ಚಿಟ್ಕೊಳ್ತಾನೆ. ಇವಾಗ ಕಾನ್ಸ್ಟೇಬಲ್ ಬಂದು ಶಿರೀಷಾನ ನೋಡಿ ವಿಕ್ರಮ್ಗೆ ಶಿರೀಷಾ ಸೇಫ್ ಅಂತ ಹೇಳ್ತಾರೆ. ವಿಕ್ರಮ್ ಬೇರೆ ರೂಮ್ಗೆ ಶಿಫ್ಟ್ ಮಾಡಿ ಸೆಕ್ಯೂರಿಟಿ ಜಾಸ್ತಿ ಮಾಡೋಕೆ ಹೇಳ್ತಾನೆ. ಇಲ್ಲೆಲ್ಲೂ ನಮ್ಗೆ ಆ ಕಿಲ್ಲರ್ ಮುಖಾನ ತೋರ್ಸಲ್ಲ, ನೆನ್ಪಲ್ಲಿರ್ಲಿ. ಈ ಕಡೆ ನಮ್ಗೆ ಈ ಅಮರ್ನ ತೋರಿಸ್ತಾರೆ. ಅವನು ಮನೆಗೆ ಹೋಗ್ತಾನೆ. ಅವನ್ ತಾಯಿಗೆ ತಮ್ಮ ಮನೆಗ್ ಬಂದ್ರೆ ಬೈಬೇಡ, ನೀನ್ ಬೈತೀಯ ಅಂತಾನೆ ಅನ್ಸುತ್ತೆ, ಅವನು ರಿಲೀಸ್ ಆದ್ರೂ ಮನೆಗ್ ಬಂದಿಲ್ಲ ಅಂತ ಹೇಳ್ತಾನೆ. ಅವಾಗ ಅಮರ್ ತಾಯಿ, ನಿನ್ ತಮ್ಮ ಮಾಡಿರೋ ಕೆಲ್ಸಕ್ಕೆ ನಾನ್ ತಲೆ ಎತ್ಕೊಂಡು ಓಡಾಡೋಕೆ ಆಗ್ತಾ ಇಲ್ಲ ಅಂತಾರೆ. ಅದಕ್ಕೆ ಅಮರ್ ಅವನ್ ಮಾಡಿದ ತಪ್ಪಿಗೆ ಇವಾಗ ಅವನಿಗೆ ಶಿಕ್ಷೆ ಆಗಿದೆ ಅಲ್ವಾ ಅಂತಾನೆ. ಅವಾಗ ಅವನ್ ತಾಯಿ, ಅವನಿಗೆ 4 ವರ್ಷ ಮಾತ್ರ ಶಿಕ್ಷೆ, ನನ್ಗೆ ನನ್ ಬದುಕಿರೋವರೆಗೂ ಶಿಕ್ಷೆ ಅಂತಾಳೆ. ಅದಕ್ಕೆ ಅಮರ್, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದ, ಅವನ್ ಬಂದ್ರೆ ಬೈಬೇಡ, ಅವನಿಗೆ ನಿನ್ ಕಂಡ್ರೆ ತುಂಬಾ ಇಷ್ಟ ಅಂತಾನೆ. ಈ ಕಡೆ ವಿಕ್ರಮ್ ಟೀಮ್ ಜೊತೆ ಒಂದು ಹೋಟೆಲ್ಗೆ ಹೋಗ್ತಾನೆ. ಎಲ್ರು ಮಿನರಲ್ ವಾಟರ್ ಬೇಕು ಅಂದ್ರೆ ವಿಕ್ರಮ್ ಎಲ್ರಿಗೂ ನಾರ್ಮಲ್ ವಾಟರ್ ಕೊಡಿಸ್ತಾನೆ. ಜೊತೆಗೆ ಎಲ್ರಿಗೂ ಹೊಟ್ಟೆ ತುಂಬಾ ಊಟನೂ ಕೊಡ್ಸಲ್ಲ, ಕೇವಲ ಎಲ್ರಿಗೂ ಒಂದೊಂದು ರೋಟಿ ಕೊಡಿಸ್ತಾನೆ. ಯಾಕಂದ್ರೆ ಅವನ್ ದುಡ್ಡು ಖರ್ಚು ಮಾಡ್ಬೇಕು ಅದಕ್ಕೆ. ಆಮೇಲೆ ಬಿಲ್ ಪೇ ಮಾಡಿ ಬುಕ್ ಅಲ್ಲಿ ಎಷ್ಟು ದುಡ್ಡು ಖರ್ಚಾಯ್ತು ಅಂತ ಬರ್ಕೋತಾನೆ. ಅವಾಗ ವಿಕ್ರಮ್ಗೆ ಏನೋ ಫ್ಲಾಶ್ ಆಗುತ್ತೆ. ಅಲ್ಲಿಗೆ ಶಿರೀಷಾ ಮೇಲೆ ಅತ್ಯಾಚಾರ ಆಗಿದ್ ಬೆಳಗ್ಗೆ ಆ ಟವರ್ ಲೊಕೇಶನ್ ಅಲ್ಲಿ ಎಷ್ಟು ನಂಬರ್ ಆಕ್ಟಿವ್ ಇದ್ದು ಅಂತ ಚೆಕ್ ಮಾಡೋಕೆ ಹೇಳ್ತಾನೆ. ಅಲ್ಲಿ ಚೆಕ್ ಮಾಡಿ 5 ಅಂತಾನೆ. ಅದ್ರಲ್ಲಿ ಯಾವ ನಂಬರ್ ಇಂದ ಮೀಡಿಯಾಗೆ ಕಾಲ್ ಹೋಗಿದೆ ಅಂತ ಚೆಕ್ ಮಾಡು ಅಂದಾಗ ಅಲ್ಲಿ ಚೆಕ್ ಮಾಡಿ 1 ನಂಬರ್ ಇಂದ 3 ಮೀಡಿಯಾ ಹೌಸ್ಗೆ ಕಾಲ್ ಹೋಗಿದೆ ಅಂತ ಹೇಳಿ ಆ ನಂಬರ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಸ್ವಿಚ್ ಆಫ್ ಅಂತ ಬರುತ್ತೆ. ಅದಕ್ಕೆ ಆ ನಂಬರ್ ಡೀಟೇಲ್ಸ್ ಕಲೆಕ್ಟ್ ಮಾಡೋಕೆ ಹೇಳ್ತಾನೆ. ಇವಾಗ ವಿಕ್ರಮ್ಗೆ ಕಿಲ್ಲರ್ ಶಿರೀಷಾನ ಕೊಂದಿದೀನಿ ಅನ್ಕೊಂಡು ಅವನೇ ಮೀಡಿಯಾಗಳಿಗೆ ಕಾಲ್ ಮಾಡಿ ಹೇಳಿರ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ಆ ನಂಬರ್ ಕಿಲ್ಲರ್ದೆ ಅಂತ ಗೆಸ್ ಮಾಡ್ತಾನೆ. ಅವನೇ ಮೀಡಿಯಾಗೆ ಕಾಲ್ ಮಾಡಿ ಹೇಳಿದ್ದಾನೆ ಅಂದ್ರೆ ಅವನು ಶಿರೀಷಾ ಮೇಲೆ ರಿವೆನ್ ತಗೊಳ್ಳೋಕೆ ಈ ರೀತಿ ಮಾಡಿರೋದು ಅಂತ ಗೊತ್ತಾಗಿ ಶಿರೀಷಾ ಅಕ್ಕಪಕ್ಕ ಮನೆಯವ್ರ ಬಳಿ ವಿಚಾರಿಸಿದ್ರೆ ಏನಾದ್ರೂ ಗೊತ್ತಾಗುತ್ತೆ ಅಂತ ಶಿರೀಷಾ ಮನೆ ಇದ್ದ ಕೇಸರಂ ಟೌನ್ಗೆ ಹೋಗ್ತಾರೆ. ಇವಾಗ ಅಲ್ಲಿ ಆ ನಂಬರ್ ಅಶೋಕ್ ಅನ್ನೋ ವ್ಯಕ್ತಿದು ಅಂತ ಹೇಳ್ತಾನೆ. ಕೇಸರಂ ಟೌನ್ ಅಲ್ಲಿ ಎಲ್ರೂ ವಿಚಾರಿಸ್ತಾರೆ, ಯಾರಿಗೂ ಏನು ಗೊತ್ತಿರಲ್ಲ. ಆದ್ರೆ ಶಿರೀಷಾ ಪಕ್ಕದ ಮನೆಯ ಸಮಂತ ಅನ್ನೋ ಮಹಿಳೆ ಮಾತ್ರ ಏನು ಹೇಳಿರಲ್ಲ. ಅದಕ್ಕೆ ವಿಕ್ರಮ್ಗೆ ಡೌಟ್ ಬಂದು ಸಮಂತ ಮನೆಗೆ ಹೋಗಿ ಏನಾದ್ರೂ ಗೊತ್ತಿದ್ರೆ ಹೇಳಿ, ಅದರಿಂದ ಶಿರೀಷಾಗೆ ನ್ಯಾಯ ಕೊಡ್ಸೋಕೆ ಹೆಲ್ಪ್ ಆಗುತ್ತೆ ಅಂತಾನೆ. ಸಮಂತ 4 ವರ್ಷದ ಹಿಂದೆ ದೀಪಾವಳಿ ಹಬ್ಬದ ದಿನ ಅಂದ್ರೆ ನವೆಂಬರ್ 6, 2020ರಲ್ಲಿ ಶಿರೀಷಾಗೆ 17 ವರ್ಷ ಇದ್ದಾಗ ನಡೆದಿದ್ದ ಒಂದು ಘಟನೆಯನ್ನ ಹೇಳ್ತಾಳೆ. ಇಬ್ಬರು ಹುಡುಗರು ಶಿರೀಷಾನ ಹರಾಜ್ ಮಾಡಿರ್ತಾರೆ. ಎಲ್ಲಾ ಕಡೆ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದ್ನ ಶಿರೀಷಾ ಸಮಂತ ಹತ್ರ ಹೇಳಿರ್ತಾಳೆ. ಮಾರನೇ ದಿನ ಈ ವಿಷಯ ಶಿರೀಷಾ ತಾತನಿಗೆ ಗೊತ್ತಾಗಿ ಆ ಹುಡುಗರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದನ್ನ ಇವಾಗ ಸಮಂತ ಹೇಳ್ತಾಳೆ. ಆ ಹುಡುಗರ ಹೆಸರು ಗೊತ್ತಾ ಅಂದಾಗ ಸಮಂತ ಒಬ್ಬನ ಹೆಸರು ಕುಮಾರ್ ಅಂತ ಏನೋ ಇತ್ತು ಅಂತಾಳೆ. ಅಲ್ಲಿಂದ ವಿಕ್ರಮ್ ಟೀಮ್ ಜೊತೆ ಸ್ಟೇಷನ್ ಕಡೆ ಹೋಗ್ತಾ ಇರ್ತಾನೆ. ಅವಾಗ ಡೀಸೆಲ್ ಖಾಲಿ ಆಗುತ್ತೆ. ಅಲ್ಲೇ ರೋಡ್ ಸೈಡ್ ಅಲ್ಲಿ ಒಂದು ವ್ಯಾನ್ ಅಲ್ಲಿ ಒಬ್ಬ ವ್ಯಕ್ತಿ ಡೀಸೆಲ್ ಇಟ್ಕೊಂಡಿರ್ತಾನೆ. ಅದಕ್ಕೆ ವಿಕ್ರಮ್ ಅವನ್ ತಾಯಿಗೆ ಕಾಲ್ ಮಾಡಿ 5,000 ದುಡ್ಡು ಹಾಕ್ಸಿ ಡೀಸೆಲ್ ಹಾಕಿಸ್ಕೊಂಡು ಸ್ಟೇಷನ್ಗೆ ಹೋಗ್ತಾರೆ. ಶಿರೀಷಾ ತಾತ ಕೊಟ್ಟಿದ್ದ ಕಂಪ್ಲೇಂಟ್ ನ ಹುಡುಕ್ತಾರೆ. ನವೆಂಬರ್ 6 ಆ ಸ್ಟೇಷನ್ ಅಲ್ಲಿ 8 ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ. ಅದ್ರಲ್ಲಿ ಶಿರೀಷಾ ಹೆಸರಲ್ಲಿ ಆಗ್ಲಿ ಅವಳ ತಾತನ ಹೆಸರಲ್ಲಿ ಆಗ್ಲಿ ಯಾವುದೇ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರಲ್ಲ. ಅವಾಗ ಶಿರೀಷಾಗೆ 17 ವರ್ಷ ಅಲ್ವಾ, ಅದ್ರಿಂದ ಪೋಕ್ಸೋ ಕೇಸ್ ಹಾಕಿರ್ತಾರೆ. ಆ ಕೇಸ್ ಇದೆಯಾ ಅಂದ್ರೆ ಅವತ್ತು ಯಾವುದೇ ಪೋಕ್ಸೋ ಕೇಸ್ ಕೂಡ ರಿಜಿಸ್ಟರ್ ಆಗಿರಲ್ಲ. ಅವಾಗ ವಿಕ್ರಮ್ ಯೋಚನೆ ಮಾಡಿ ಅಶೋಕ್ ಅನ್ನೋ ವ್ಯಕ್ತಿ ಮೇಲೆ ಯಾವ್ದಾದ್ರು ಕೇಸ್ ಇದೆಯಾ ಅಂತ ಚೆಕ್ ಮಾಡಿದಾಗ ಅಶೋಕ್ ಮತ್ತೆ ಶಿವಕುಮಾರ್ ಮೇಲೆ ರಾಬರಿ ಕೇಸ್ ಇರುತ್ತೆ. ಈ ಅಶೋಕ್ ಯಾರು ಅಂತ ಗೊತ್ತಾಯ್ತು ಅನ್ಸುತ್ತೆ. ಅಮರ್ ತಮ್ಮ ಅಶೋಕ್, ಅವನ್ ಫ್ರೆಂಡ್ ಶಿವಕುಮಾರ್. ಸಮಂತ ಕುಮಾರ್ ಅಂತ ಹೇಳಿದ್ದು ಈ ಶಿವಕುಮಾರ್ ಹೆಸರನ್ನೇ, ಆದ್ರೆ ರಾಬರಿ ಕೇಸ್ ಅಂತ ಇರುತ್ತೆ. ಅದಕ್ಕೆ ಆ ಕೇಸ್ ಹ್ಯಾಂಡಲ್ ಮಾಡಿದ್ದ ಮನೋಹರ್ ಅನ್ನೋ ಆಫೀಸರ್ ಮನೆಗೆ ಹೋಗ್ತಾರೆ. ಪೋಕ್ಸೋ ಕೇಸ್ ಹಾಕದೆ ರಾಬರಿ ಕೇಸ್ ಯಾಕೆ ಹಾಕಿದ್ದಾರೆ ಅಂತ ಕೇಳಿದಾಗ ಮನೋಹರ್, ಪೋಕ್ಸೋ ಕೇಸ್ ಹಾಕಿದ್ರೆ ಹುಡುಗಿ ಹೆಸರು ನ್ಯೂಸ್ ಅಲ್ಲೆಲ್ಲ ಬರುತ್ತೆ ಅಂತ ನಾನೇ ರಾಬರಿ ಕೇಸ್ ಹಾಕಿ ಜೈಲಿಗೆ ಹಾಕಿದ್ದೆ ಅಂತಾನೆ. ಇವಾಗ ಇಬ್ರು ರಿಲೀಸ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ವಿಕ್ರಮ್ ಟೀಮ್ ಜೊತೆ ಅಶೋಕ್ ಮನೆಗೆ ಹೋಗ್ತಾನೆ. ಅಮರ್ ಮತ್ತೆ ಅವನ್ ತಾಯಿ ಇರ್ತಾರೆ. ಅಶೋಕ್ ಶಿರೀಷಾ ಮೇಲೆ ಅತ್ಯಾಚಾರ ಮಾಡಿರೋದು ಅಂತ ವಿಕ್ರಮ್ ಹೇಳಿದಾಗ ಅಮರ್, ನನ್ ತಮ್ಮ ಆತರ ಎಲ್ಲ ಮಾಡಲ್ಲ, ಮೋಸ್ಟ್ಲಿ ಶಿವ ಮಾಡಿರ್ಬೇಕು ಅಂತಾನೆ. ಶಿವನ ಹುಡಿಕೊಂಡೋಗ್ತಾರೆ. ಅವನ್ ಮನೆಯಲ್ಲಿ ಇರಲ್ಲ.
ಅವನ್ ಫೋನ್ ಟ್ರ್ಯಾಕ್ ಮಾಡ್ಕೊಂಡು ಅವನಿರೋ ಲೊಕೇಶನ್ಗೆ ಹೋಗ್ತಾರೆ. ವಿಕ್ರಮ್ಗೆ ಗನ್ ತಗೊಳ್ಳೋಕೆ ಕೈ ನಡುಗ್ತಾ ಇರುತ್ತೆ. ಅದಕ್ಕೆ ಗನ್ನ ರಂಗರಾವ್ ಕೈಲಿ ಕೊಡ್ತಾನೆ. ರಂಗರಾವ್, ಅಖಿಲ ಮತ್ತೆ ವಿಕ್ರಮ್ 3 ಜನ ಶಿವ ಇರೋ ಜಾಗಕ್ಕೆ ಹೋಗ್ತಾರೆ. ನೋಡಿದ್ರೆ ಯಾರೋ ಶಿವನ ಆಲ್ರೆಡಿ ಕೊಲೆ ಮಾಡಿರ್ತಾರೆ. ಇಲ್ಲಿಗೆ ಎಪಿಸೋಡ್ 3 ಕೂಡ ಮುಗಿಯುತ್ತೆ. ಇವಾಗ ಎಪಿಸೋಡ್ 4 ನೋಡ್ತಾ ಹೋಗೋಣ. ಇವಾಗ ಶಿವನ ಬಾಡಿ ನೋಡಿ ಮತ್ತೆ ವಿಕ್ರಮ್ಗೆ ಹಳೆ ಘಟನೆ ನೆನಪಾಗಿ ಆಂಗ್ಸೈಟಿ ಶುರು ಆಗುತ್ತೆ. ವಿಕ್ರಮ್ ಮಾತ್ರ ನುಂಗ್ತಾನೆ. ಆಮೇಲೆ ಅಲ್ಲಿಗೆ ಫಾರೆನ್ಸಿಕ್ ಅನಲಿಸ್ಟ್ ಕೀರ್ತನ ಬಂದು ಎಲ್ಲ ಚೆಕ್ ಮಾಡ್ತಾಳೆ. ಬಾಡಿನ ಪೋಸ್ಟ್ ಮಾರ್ಟಮ್ಗೆ ತಗೊಂಡೋಗ್ತಾರೆ. ಕೀರ್ತನಾಗೆ ಶಿವನ ಫೋನ್ ಸಿಗುತ್ತೆ. ಅದನ್ನ ಇಸ್ಕೊಂಡು ಅಲ್ಲಿ ಅದರ ಕಾಲ್ ರೆಕಾರ್ಡಿಂಗ್ಸ್ ಚೆಕ್ ಮಾಡ್ತಾನೆ. ಅದ್ರಲ್ಲಿ ಶಿವ ಅಶೋಕ್ಗೆ ಎಲ್ಲಿದ್ಯಾ ಮಗ, ಪೊಲೀಸರು ನಮ್ನ ಹುಡುಕ್ತಾ ಇದ್ದಾರೆ ಅಂತ ವಾಯ್ಸ್ ಮೆಸೇಜ್ ಮಾಡಿರ್ತಾನೆ. ಇದನ್ನೆಲ್ಲ ನೋಡಿ ವಿಕ್ರಮ್ಗೆ ಅಶೋಕ್ಗೆ ಶಿವನ ಕೊಲೆ ಮಾಡಿರ್ಬೇಕು ಅಂತ ಡೌಟ್ ಬರುತ್ತೆ. ಅಂದ್ರೆ ಅಶೋಕ್ ಅಲ್ಲೇ ಸುತ್ತಮುತ್ತ ಎಲ್ಲೋ ಇರ್ಬೇಕು ಅಂತ ಆ ದಿನ ಅಲ್ಲೇ ಸ್ಟೇ ಆಗ್ಬೇಕು ಅಂತ ಅನ್ಕೋತಾರೆ. ಒಂದು ಲಾಡ್ಜ್ಗೆ ಹೋಗ್ತಾರೆ. ವಿಕ್ರಮ್ ಅವನ್ ತಾಯಿಗೆ ಕಾಲ್ ಮಾಡಿ ಮತ್ತೆ 3,000 ಹಾಕಿಸ್ಕೊಂಡು ಪೇ ಮಾಡಿ ರೂಮ್ಗೆ ಹೋಗ್ತಾರೆ. ನ್ಯೂಸ್ ಅಲ್ಲಿ ಇನ್ನು ಕೇಸ್ ಸಾಲ್ವ್ ಆಗಿಲ್ಲ ಅಂತ ಬರ್ತಾ ಇರುತ್ತೆ. ಮನೋಜ್ ಕುಮಾರ್ಗೆ ಡಿಜಿಪಿ ಇಂದ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ಮಾರನೇ ದಿನ ನ್ಯೂಸ್ ಅಲ್ಲಿ ಶಿರೀಷಾಗೆ ಪ್ರಜ್ಞೆ ಬತ್ತು ಅಂತ ನ್ಯೂಸ್ ಬರ್ತಾ ಇರುತ್ತೆ. ಅದನ್ನ ನೋಡಿ ವಿಕ್ರಮ್ ಟೀಮ್ ಈಸಿಯಾಗಿ ಕಿಲ್ಲರ್ನ ಹುಡುಕ್ಬೋದು ಅಂತ ಖುಷಿ ಆಗ್ತಾರೆ. ಅವಾಗ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಕಿಲ್ಲರ್ ಶಿರೀಷಾನ ಕೊಲ್ಲೋಕೆ ಅಂತ ಆಸ್ಪತ್ರೆಗೆ ಹೋಗಿದ್ದಾಗ ಕಾನ್ಸ್ಟೇಬಲ್ಗಳು ಆ ಕಿಲ್ಲರ್ನ ಹಿಡಿದಿರ್ತಾರೆ. ಇದು ವಿಕ್ರಮ್ಗೆ ಗೊತ್ತಿರುತ್ತೆ. ಆದ್ರೆ ಅದು ಅಶೋಕ್ ಆಗಿರಲ್ಲ, ಮಂಜುಳಾ ಅನ್ನೋ ಹುಡುಗಿ ಆಗಿರ್ತಾಳೆ. ಇವಾಗ ವಿಕ್ರಮ್ ಟೀಮ್ ಜೊತೆ ಮಂಜುಳಾನ ಇನ್ವೆಸ್ಟಿಗೇಷನ್ ಮಾಡೋಕೆ ಹೋಗ್ತಾನೆ. ಆದ್ರೆ ಅವಳು ಬಾಯ್ ಬಿಡ್ತಾ ಇರಲ್ಲ. ಅದಕ್ಕೆ ವಿಕ್ರಮ್ ಅಲಿ ಮತ್ತೆ ರಂಗರಾವ್ ಜೊತೆ ಟೀ ಕುಡಿಯೋಕೆ ಈಚೆ ಹೋಗ್ತಾನೆ. ಅಖಿಲ ಮಂಜುಳಾಗೆ ಸರ್ರಿಯಾಗಿ ಹೊಡಿತಾಳೆ. ಆದ್ರೂ ಮಂಜುಳಾ ಬಾಯ್ ಬಿಡಲ್ಲ. ಅದಕ್ಕೆ ವಿಕ್ರಮ್ ಸಿಗರೇಟ್ ಸೇದೋಕೆ ಅಂತ ಈಚೆ ಹೋಗ್ತಾನೆ. ಅಖಿಲ ಮತ್ತೆ ಮಂಜುಳಾನ ರುಬ್ತಾಳೆ. ಆಮೇಲೆ ಮಂಜುಳಾ ಬಾಯ್ ಬಿಡ್ತಾಳೆ. ಮಂಜುಳಾ ಅಶೋಕ್ನ ಲೋವರ್ ಆಗಿರ್ತಾಳೆ. ಶಿರೀಷಾ ಅಶೋಕ್ ಹೆಸರು ಬಾಯ್ ಬಿಟ್ರೆ ಅಶೋಕ್ ಜೈಲಿಗೆ ಹೋಗ್ತಾನೆ ಅಂತ ಅವಳನ್ನ ಕೊಲ್ಲೋಕೆ ಬಂದಿದ್ದೆ ಅಂತ ಹೇಳ್ತಾಳೆ. ಆದ್ರೆ ಅಶೋಕ್ಗೆ ಅದು ನಿಜ ಅನ್ಸಲ್ಲ. ಇವಾಗ ಮನೋಜ್ ಕುಮಾರ್ ವಿಕ್ರಮ್ ಮತ್ತೆ ರಂಗರಾವ್ನ ಕರೆದು ನಾಳೆ 12 ಗಂಟೆಗೆ ಅಶೋಕ್ ಸಿಗ್ಲಿಲ್ಲ ಅಂದ್ರೆ ಈ ಕೇಸ್ನ ಸಿಬಿಐಗೆ ಒಪ್ಪಿಸ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ವಿಕ್ರಮ್ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆ ಒಳಗೆ ಅಶೋಕ್ ನಿಮ್ ಕಣ್ ಮುಂದೆ ಇರ್ತಾನೆ ಅಂತ ಹೇಳಿ ಈಚೆ ಬರ್ತಾನೆ. ಆದ್ರೆ ಅಶೋಕ್ ಎಲ್ಲಿದ್ದಾನೆ ಅಂತ ವಿಕ್ರಮ್ಗೂ ಗೊತ್ತಿರಲ್ಲ. ಆದ್ರೆ ಅವನ್ನ ಹಿಡಿಯೋಕೆ ಒಂದು ಪ್ಲಾನ್ ಇದೆ ಅಂತ ರಂಗರಾವ್ಗೆ ಹೇಳ್ತಾನೆ. ಮಾರನೇ ದಿನ 11 ಗಂಟೆಗೆ ವಿಕ್ರಮ್ ಟೀಮ್ ಜೊತೆ ಆಫೀಸ್ಗೆ ಹೋಗ್ತಾನೆ. ಮನೋಜ್ ಕುಮಾರ್ ಅಶೋಕ್ ಎಲ್ಲಿ ಅಂದ್ರೆ ಅಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆದ್ರೆ ಅಶೋಕ್ ವಿರುದ್ಧ ಸಾಕ್ಷಿ ಇಲ್ವಲ್ಲ ಅಂತ ಮನೋಜ್ ಕುಮಾರ್ ಹೇಳಿದಾಗ ವಿಕ್ರಮ್ ಐ ವಿಟ್ನೆಸ್ ಇದ್ದಾರೆ ಅಂತ ಅಮರ್ನ ಕರೆಸ್ತಾನೆ. ಇವಾಗ ಅಮರ್ ನಡೆದ ಘಟನೆಯನ್ನ ಹೇಳ್ತಾನೆ. ಅಶೋಕ್ ರಿಲೀಸ್ ಆದ್ಮೇಲೆ ಮನೆಗೆ ಹೋಗಿರ್ತಾನೆ. ಅವನ್ ತಾಯಿ ಕೋಪದಲ್ಲೇ ಇರ್ತಾರೆ. ಅದಕ್ಕೆ ಶಿರೀಷಾ ಇಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಕೋಪ ಮಾಡ್ಕೊಂಡು ಅಶೋಕ್ ಮನೆಯಿಂದ ಹೋಗಿರ್ತಾನೆ. ಶಿರೀಷಾ ಮೇಲೆ ಅಟ್ಯಾಕ್ ಆಗಿದ್ದ ಬೆಳಗಿನ ಜಾವ ಅಮರ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಬಸ್ ಸ್ಟಾಪ್ ಹಿಂದೆ ಅಶೋಕ್ನ ನೋಡ್ತಾನೆ. ಅಶೋಕ್ ಕೈಯೆಲ್ಲ ರಕ್ತ ಆಗಿರುತ್ತೆ. ಸೈಕೋ ತರ ಸ್ಮೈಲ್ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ಅಮರ್ ಅಶೋಕ್ನ ಮಾತಾಡಿಸಿದಾಗ ಅಶೋಕ್ ಶಿರೀಷಾನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದೆ ಅಂತ ಹೇಳಿರ್ತಾನೆ. ಇದನ್ನೆಲ್ಲ ಇವಾಗ ಅಮರ್ ಮನೋಜ್ ಕುಮಾರ್ಗೆ ಹೇಳ್ತಾನೆ. ಅಷ್ಟರಲ್ಲಿ ಅಲಿ ವಿಕ್ರಮ್ಗೆ ಫೋನ್ ಮಾಡ್ತಾನೆ. ವಿಕ್ರಮ್ ಅಶೋಕ್ ಬಂದ ಅಂತ ಈಚೆ ಹೋಗ್ತಾನೆ. ನೋಡಿದ್ರೆ ಅಶೋಕ್ನ ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬರ್ತಾರೆ. ಅವನ್ ಮುಖ ಎಲ್ಲ ಆಸಿಡ್ ಅಲ್ಲಿ ಸುಟ್ಟೋಗಿರೋ ರೀತಿ ಇರುತ್ತೆ. ಅದನ್ನ ನೋಡಿ ಮಂಜುಳಾ ಅಳೋಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ 4 ಕೂಡ ಮುಗಿಯುತ್ತೆ. ಈ ಸೀರೀಸ್ ಅಲ್ಲಿ ಇಷ್ಟೇ ಎಪಿಸೋಡ್ಗಳು ರಿಲೀಸ್ ಆಗಿರೋದು. ಮಿಕ್ಕ ಎಪಿಸೋಡ್ಗಳು ಪ್ರತಿ ವಾರ ರಿಲೀಸ್ ಆಗ್ತಾ ಹೋಗ್ತವೆ. ಎಲ್ಲ ಎಪಿಸೋಡ್ಗಳು ರಿಲೀಸ್ ಆದ್ಮೇಲೆ ಈ ವಿಡಿಯೋಗೆ ಅಟ್ಲೀಸ್ಟ್ 5K ವ್ಯೂಸ್ ಬಂದ್ರೆ ಇದರ ಮುಂದುವರಿದ ಭಾಗವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ಸೀರೀಸ್ ಗಳ ಎಕ್ಸ್ಪ್ಲನೇಷನ್ ನಮ್ ಚಾನಲ್ ಅಲ್ಲಿ ಇದಾವೆ. ಅವುಗಳ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ ವಿಡಿಯೋಸ್ ನ ಕೂಡ ನೋಡಿ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.